ಸ್ವಲ್ಪ ಯಾಮಾರಿದ್ರು ಗ್ರಾಮಸ್ಥರ ಜೀವಕ್ಕೆ ಆಪತ್ತು. ಬಲಿಗಾಗಿ ಕಾಯ್ತಾ ಇದೆ ಓವರ್ ಹೆಡ್ ಟ್ಯಾಂಕ್. ಕೊಪ್ಪಳದ ಬಂಡರಗಲ್ಲ ಗ್ರಾಮದಲ್ಲಿರುವಂತಹ ಟ್ಯಾಂಕು ಶಿಥಿಲಾವಸ್ಥೆಗೆ ತಲುಪಿದ್ರೂ ಕೂಡ ತಲೆ ಕೆಡಿಸಿಕೊಳ್ಳದೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. 30 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂತಹ ನೀರಿನ ಟ್ಯಾಂಕ್ ಇದು. ತೆರವಿಗೆ ಮನವಿಯನ್ನ ಸಲ್ಲಿಸಿದ್ರೂ ಕೂಡ ಅಧಿಕಾರಿಗಳಿಗೆ ಎಚ್ಚೆತ್ತುಕೊಳ್ತಾ ಇಲ್ಲ. ಶಿಥಿಲಾವಸ್ಥೆಯ ಟ್ಯಾಂಕ್ ರಸ್ತೆ ಪಕ್ಕದಲ್ಲಿದ್ರೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಬಲಿಗಾಗಿಯೇ ಕಾಯ್ತಾ ಕೂತಿದ್ದಾರೆ ಅಧಿಕಾರಿಗಳು ಅಂತ ಅಧಿಕಾರಿಗಳ ವಿರುದ್ಧವೇ ಇದೀಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 30 ವರ್ಷಗಳ ಹಿಂದಿನ ಟ್ಯಾಂಕ್ ಇದು ಶಿಥಿಲಾವಸ್ಥೆಗೆ ತಲುಪಿದೆ. ಆಗ್ಲೋ ಬಿದ್ದೋಗುತ್ತೆ ಅನ್ನೋ ರೀತಿಯಲ್ಲಿ ಇದೆ. ಈಗಲಾದರೂ ಸರಿ ಮಾಡಿ ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ಮನವಿಯನ್ನು ಮಾಡಿ ಗ್ರಾಮಸ್ಥರಿಗೂ ಕೂಡ ಸಾಕಾಗಿದೆ. ಅಕ್ಕಪಕ್ಕದ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಭಯ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ, ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾರಾದರೂ ಪ್ರಾಣ ಹೋಗಬೇಕು ಅಂತಾನೆ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಆ ಟ್ಯಾಂಕ್ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತ. ಹಳೆಯ ಟ್ಯಾಂಕ್ ಆಗಿರೋದ್ರಿಂದ ಯಾವಾಗ ಬಿದ್ದೋಗುತ್ತೋ ಅನ್ನೋ ರೀತಿಯಲ್ಲಿ ಇದೆ. ಇಷ್ಟಿದ್ರೂ ಯಾಕೆ ಗಮನ ಹರಿಸ್ತಿಲ್ಲ, ಸರಿಪಡಿಸುವಂಥ ನಿಟ್ಟಿನಲ್ಲಿ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಗ್ರಾಮಸ್ಥರ ಬೇಸರ ಕೂಡ ಇದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಿತಿಗತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಲುವಾಗಿ ಅನುಕೂಲ ಆಗಲು ನಿಟ್ಟಿನಲ್ಲಿ 30 ವರ್ಷಗಳಿಂದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬಂಡ್ರಗಲ್ ಗ್ರಾಮದಲ್ಲಿ ಇಲ್ಲಿ ಓವರ್ ಹೆಡ್ ಟ್ಯಾಂಕನ್ನು ಕಟ್ಟಲಾಗಿತ್ತು. ನಾವು ದೃಶ್ಯ ನೋಡ್ತಾ ಇರ್ಬೋದು. ಇಲ್ಲಿ ಓವರ್ ಟ್ಯಾಂಕನ್ನು ಸುಮಾರು 30 ವರ್ಷಗಳ ಹಿಂದೆ 10,000 ಲೀಟರ್ನ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕನ್ನು ಕಟ್ಟಿಸಲಾಗಿತ್ತು. ಇಲ್ಲಿಂದ ಏನಂದರೆ ಬಂಡ್ರಗಲ್ ಗ್ರಾಮ ಸೇರಿದಂತೆ ಬೇರೆ ಬೇರೆ ಗ್ರಾಮಕ್ಕೆ ನೀರನ್ನು ಪೂರೈಸಲಾಗಿತ್ತು. ಆದರೆ 30 ವರ್ಷಗಳಿಂದ ಹಳೆದಾದಂಥ ಈ ಓವರ್ ಟ್ಯಾಂಕ್ ಇದೀಗ ಶಿಥಿಲಾವಸ್ಥೆ ತಲುಪಿರುವಂಥದ್ದು ನಾವು ದೃಶ್ಯ ನೋಡ್ತಾ ಇರ್ಬೋದು. ಯಾವ ರೀತಿ ಶಿಥಿಲಾವಸ್ಥೆ ತಲುಪೋದು, ಮೇಲ್ಚಾವಣಿ ಅದೇ ಏನು ಓವರ್ ಟ್ಯಾಂಕ್ನ ಚಾವಣಿ ಇದೆ, ಚಾವಣಿ ಕುಸಿದು ಬೀಳುತ್ತಿರುವಂಥದ್ದು. ಅದ್ರ ಜೊತೆಗೆ ಏನು ಇಲ್ಲಿ ನೀರು ಪೂರೈಕೆ ಆಗ್ತಾ ಇದೆ, ಪೂರೈಕೆನ ಸ್ಥಗಿತಗೊಳಿಸ್ಬೇಕು. ಅದ್ರ ಜೊತೆಗೆ ಈ ಓವರ್ ಟ್ಯಾಂಕನ್ನು ಏನಂದರೆ ಟೋಟಲ್ ಡೆಮೊಲೇಷನ್ ಮಾಡಬೇಕಂತೇಳಿ ಇಲ್ಲಿನ ಹಲವಾರು ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಮತ್ತು ರೂರಲ್ ವಾಟರ್ ಸಪ್ಲೈ ಅಂದರೆ ಗ್ರಾಮೀಣ ನೀರು ಕುಡಿ ನೀರಿನ ಸರಬರಾಜು ಇಲಾಖೆ ಬರುತ್ತೆ ಅಧಿಕಾರಿಗಳಿಗೆ ಭಾಳಷ್ಟು ರೀತಿ ಅಂದರೆ ಮನವಿ ಸಲ್ಲಿಸಿದ್ರು ಕೂಡ ಯಾವ ರೀತಿಯಿಂದ ಡೆಮೊಲೇಷನ್ ಮಾಡ್ತಾ ಇಲ್ಲ. ಈ ಹಿಂದೆ ಏನಂದರೆ ಇಲ್ಲಿನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಮಾಡಿದಂಥ ವಾಟರ್ ಮ್ಯಾನ್ ಏನು ಓವರ್ ಟ್ಯಾಂಕ್ನ ಕ್ಲೀನ್ ಮಾಡೋ ಸಂದರ್ಭದಲ್ಲಿ ಮೇಲ್ಚಾವಣಿ ಮತ್ತು ಏನು ಓವರ್ ಟ್ಯಾಂಕ್ನ ಹೊತ್ತು ಕುಸಿದು ತಲೆ ಹೊಡೆದೋಗಿತ್ತು. ಭಾಳಷ್ಟು ಅಂದರೆ ಅಪಾಯಕ್ಕೆ ಕಾರಣವಾಗಿರ್ತದೆ. ನಾವು ದೃಶ್ಯ ನೋಡ್ತಾ ಇರೋದು ಈ ಸರ್ಕಲ್ ಇದೆ. ಇಲ್ಲಿ ಏನಂದರೆ ಬಂಡ್ರಗಲ್ ಗ್ರಾಮದಲ್ಲಿ ಒಂದು ಸರ್ಕಲ್ ಇದೆ. ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ರಸ್ತೆಯ ಪಕ್ಕದಲ್ಲೇ ಈ ಓವರ್ ಟ್ಯಾಂಕ್ ಇರೋದ್ರಿಂದ ಯಾವಾಗ ಕುಸಿದು ಬೀಳ್ತು, ಯಾರಿಗೆ ಯಾವ ಸಂದರ್ಭದಲ್ಲಿ ಅಪಾಯ ಆಗುತ್ತೆ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಕೂಡ ಭಯದಲ್ಲಿ ಹೊತ್ತು ಇಲ್ಲಿನ ಜೀವನ ಸಾಗಿಸ್ತಾರೆ ಅಂತ ಹೇಳ್ಬೋದು. ಸರ್, ಈಗ ಏನು ಓವರ್ ಟ್ಯಾಂಕ್ ಇರುವಂಥದ್ದು ಭಾಳಷ್ಟು ವರ್ಷಗಳಿರುವಂಥದ್ದು ಈಗಾಗಲೇ ಕುಸಿದು ಬೀಳುವಂಥ ಹಂತದಲ್ಲಿದೆ. ಆದರೂ ಡೆಮೊಲಿಷನ್ ಮಾಡಿ ಅಂತೇಳಿ ಮನವಿ ಕೊಟ್ಟಿದ್ರ, ಯಾಕೆ ಆಗ್ತಾ ಇಲ್ಲ ಅಂತ? ಸುಮಾರು ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾಗ ಸ್ವತಃ ನಾವು ಖುದ್ದಾಗಿ ಗ್ರಾಮ ಪಂಚಾಯತಿ ಸದಸ್ಯರುಗಳು PDOಗಳು 2-3 ಸರಿ ನಾವು ಕ್ಲೀನ್ ಮಾಡ್ತಾ ಇದ್ವಿ. ಸೊ ಮಾಡಬೇಕಾಗಿ 1 ವರ್ಷ ಆಗಿತ್ತು. 1 ವರ್ಷ ಆದ ನಂತರ ಏನಾಯಿತು, ಮೇಲೆ ಹತ್ತಲಿಕ್ಕೆ ಆಗಲಿಲ್ಲ, ತುಂಬ ತೊಂದರೆ ಆಗ್ತಿತ್ತು. ಮತ್ತೊಂದು ಸಾರಿ ಏನು ಮಾಡಿದ್ವಿ, ಅದರಲ್ಲಿ ಪಾರಿವಾಳ ಬಿದ್ದಿದ್ದು ಸತ್ತು ಹೋಗಿತ್ತು. ಹೀಗೆ ಪದೇ ಪಾರಿವಾಳ ಬಿದ್ದು ಪಕ್ಷಿಗಳು ಬಿದ್ದು ಸಾಯ್ತಾ ಇದ್ವು. ಅದನ್ನು ಕ್ಲೀನ್ ಮಾಡ್ಲಿಕ್ಕಂತ ಹೋಗಿದ್ವಿ. ಕ್ಲೀನ್ ಮಾಡ್ಬೇಕಂತ ಹೋಗಿ ನಾವು ಸ್ವಚ್ಛ ಮಾಡಿ ಬಂದಿದ್ವಿ. ಮತ್ತೊಂದು ಸಾರಿ ನಮ್ಮ ವಾಟರ್ ಮ್ಯಾನ್ ಆಗಿರ್ತಕ್ಕಂಥ ಗಂಗಾಧರ್ ಹಡಪದವರು ಇದು ಮೇಲ್ಗಡೆ ಹತ್ತಿ ಇಳಿಬೇಕಾದಾಗ ಮೇಲ್ಗಡೆ ಇರ್ತಕ್ಕಂಥ ಸ್ಟೆಪ್ಗಳು ಕುಸಿದು ಬಿದ್ದರು. ಬಿದ್ದದಾದ ನಂತರ ಮೇಲ್ಗಡೆ ಸಿಮೆಂಟಿನ ಹೆಳ್ಳೆಗಳು ಎಲ್ಲ ಕೂಡ ಬಿದ್ದವಾಗ ತಲೆ ಇನ್ಫೆಕ್ಷನ್ ಆಯಿತು. ತಾಲೂಕ್ ಪಂಚಾಯತಿ ಇವರಿಗೆ ಗಮನಕ್ಕೆ ತಂದ್ವಿ, ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ವಿ, ಸಾಕಷ್ಟು ಸರಿ ಮನವಿ ಮಾಡಿದ್ವಿ, ಇದನ್ನು ಡೆಮೊಲಿಷನ್ ಮಾಡಿಸಿ ಬೇರೆ ಕಟ್ಟಿಸ್ಕೊಡಿ ಅಂತೇಳಿ. ಇಲ್ಲಿವರೆಗೂ ಯಾರೂ ಗಮನಕ್ಕೆ ತೊಗೊಳ್ಳಿಲ್ಲ. ನಾವು ಅವಧಿ ಮುಗಿದು ಬೇರೆದವರು ಗ್ರಾಮ ಪಂಚಾಯತ್ ಸದಸ್ಯರಾದರೂ ಕೂಡ ಸಾಕಷ್ಟು ಬಾರಿ ಊರಿನವರು ಹೇಳ್ತಾ ಇದ್ವಿ, ಸಾಕಷ್ಟು ನೀರು ಕೂಡ ಪೋಲಾಗ್ತಾ ಇದೆ. ಈ ನೀರು ಕೂಡ ಊರಿಗೆ ಸರಿಯಾಗಿ ಸೇರ್ತಾ ಇಲ್ಲ. ಹಾಗಾಗಿ ಕೂಡಲೇ ಅದನ್ನು ಡೆಮೊಲಿಷನ್ ಮಾಡಿಸ್ಬೇಕು, ನಮಗೆ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗಾಗಿ ಕೂಡಲೇ ವ್ಯವಸ್ಥೆ. ಆ ಕಡೆ ಬಿದ್ದರೆ ಬಿದ್ದು ಸಮಸ್ಯೆ ಆಗುತ್ತೆ, ಈ ಕಡೆ ಬಿದ್ದ ಜನರಿಗೆ ಕೂಡ ತೊಂದರೆ ಆಗುತ್ತೆ. ಅದು ಇಲ್ಲಿ ಇರಬಾರ್ದು, ಇಲ್ಲಿ ತೆಗಿಬೇಕು ಸರ್. ಇದು ತೆಗೆದು ಡೆಮೊಲಿಷನ್ ಮಾಡಿಸಿ ನಮಗೆ ಬೇರೆ ವ್ಯವಸ್ಥೆ ಮಾಡಿ ಕಟ್ಟಿಸ್ಕೊಡ್ಬೇಕು. ಇಷ್ಟು ಏನಂದರೆ ಇಲ್ಲಿನ ಏನಂದರೆ ಗ್ರಾಮಸ್ಥರು ಮತ್ತು ತಕ್ಷಣವೇ ಏನು ಓವರ್ ಟ್ಯಾಂಕ್ ಇದೆ ಭಾಳಷ್ಟು ನೀರನ್ನು ಪೋಲಾಗ್ತದೆ. ಅದ್ರ ಜೊತೆಗೆ ಭಾಳಷ್ಟು ಶಿಥಿಲಾವಸ್ಥೆಯಲ್ಲಿ ಇರುವಂಥದ್ದು. ಆ ಕಾರಣಕ್ಕಾಗಿ ಇದನ್ನು ಸಂಪೂರ್ಣವಾಗಿ ಡೆಮೊಲಿಷನ್ ಮಾಡಬೇಕು. ಅಂದಾಗ ಮಾತ್ರ ಇಲ್ಲಿನ ಏನಂದರೆ ನೆಮ್ಮದಿಯಿಂದ ಓಡಾಡಲು ಸಾಧ್ಯ ಅಂತೇಳಿ ಹೇಳಿರುತ್ತದೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ನಾಗರಾಜ್, ಟಿವಿ 4 ನ್ಯೂಸ್, ಕೊಪ್ಪಳ.
ಸಾರ್ವಜನಿಕರಿಗೆ ಏನು ತೊಂದರೆ ಆಗತ್ತಪ್ಪ ಅಂತಂದ್ರೆ ಇಲ್ಲೇ ನೀರು ಜಾಸ್ತಿ ನೀರು ಫೋಲ್ ಆಗುತ್ತೆ. ಮೇಲೆ ತೊಳೆಯಕ್ಕೆ ಹೋಗಕ್ಕೆ ಬರಕ್ಕೆ ಕ್ಲೀನ್ ಮಾಡಕ್ಕೆ ಏನು ವ್ಯವಸ್ಥೆ ಇಲ್ಲ. ಹತ್ತಕ್ಕೆ ಮಾಡಕ್ಕೆ ಹೋಗಿ ಕಾಟ ಈಗ ಆಲ್ರೆಡಿ ವಾಟರ್ ಮ್ಯಾನ್ ಕ್ಲೀನ್ ಮಾಡಕ್ಕಂತೇಳಿ ಮ್ಯಾಲೆ ಹೋದ ಟೈಮ್ನಾಗ ಕುಸ್ಕೊಂಡು ಬಿದ್ದು ಮ್ಯಾಲಿದ್ದ ಬಿದ್ದು ತಲೆ ಹೊಡ್ಕೊಂಡು ಎಲ್ಲ ಸಮಸ್ಯೆ ಆಗೈತೆ. ಈಗ ಇದು ನೀರನ್ನು ಫೋಲ್ ಆಗುತ್ತೆ. ಇದೇ ನೀರ್ಲಿಂದ ಇಡೀ ಊರು ಜನಕ್ಕೆ ನೀರು ಹೋಗುತ್ತೆ, ಸಪ್ಲೈ ಆಗುತ್ತೆ. ಆ ಕುಡಿಬೇಕಾದ್ರೆ ಬೇಸಿಗೆ ಟೈಮ್ನಾಗ ಕಾಲರ ಮೂಲವ್ಯಾಧಿ ಇತ್ತು, ಹಲವಾರು ರೋಗಗಳನ್ನು ಆಲ್ರೆಡಿ ಈಗ ಅನುಭವಿಸ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ದಯವಿಟ್ಟು ಇದನ್ನ ಡೆಂಗಿ ಅಂತ ಜ್ವರ ಬರ್ತೈತಿ, ಏನು ಹಲವಾರು ಒಟ್ಟು ಸಂಡಸು ವಾಂತಿ ಇದೆಲ್ಲ ಸ್ಟಾರ್ಟ್ ಆಗ್ತಾವೆ. ಕ್ಲೀನೇ ಮಾಡಿಲ್ರಿ ಅದನ್ನ. ಎಷ್ಟು ವರ್ಷ ಆಯ್ತು ಏನೋ ಗೊತ್ತಿಲ್ಲ. ಪಾಚಿ ಕಟ್ಟಿಬಿಟ್ಟತ್ತು ನೀರೆಲ್ಲ ಪಾಚಿ. ಹಾಂ, ಆಲ್ರೆಡಿ ಆ ಥರ ಶಿಥಿಲಾವಸ್ಥೆಗೆ ತಲುಪಿಬಿಟ್ಟೈತಿ ಈಗ ಅದು. ಅದನ್ನ ಅದ್ರಾಗ ಪಕ್ಷಿಗಳಿಗೂ ಸಹಿತ ಅದ್ರಾಗ ಎಲ್ಲ ಸಂಡಸ್ ಮಾಡ್ತಾವೆ, ಸತ್ತು ಅದ್ರಾಗ ಬಿದ್ದು